ಒಂದು ಟ್ರೈಲರ್ ಸಾಥ್ ನೀಡಬೇಕಾ ಕೇಳ್ತೀನಿ. ನಮಸ್ಕಾರ ಎಲ್ರಿಗೂ, ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಎಲ್ಲ ನಟ ನಟಿಯರು, ನಿರ್ಮಾಪಕರು, ಇಡೀ ತಂಡಕ್ಕೆ ವೆಲ್ಕಮ್. ಇವತ್ತು ಸ್ಪೀಸ್ ಕಡ್ಡಿ ಅನ್ನೋ ಸಿನಿಮಾ ಟ್ರೈಲರ್ ಲಾಂಚ್ ಇದೆ. ಆ್ಯಕ್ಚುಲಾಗಿ ನಾವು ಗೋಸ್ಟ್ ಶೂಟಿಂಗ್ ಮಾಡಬೇಕಾದ್ರೆ ಡೈರೆಕ್ಟ್ ಬಂದುಬಿಟ್ಟು ಇರೋದು ತುಣುಕುಗಳನ್ನು ತೋರಿಸಿದ್ರು. ಆವಾಗಲೂ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತಾಯಿತ್ತು. ಆ್ಯಂಡ್ ಆವಾಗಲೇ ಅವ್ರು ಹೇಳ್ದಂಗೆ ಸ್ನೇಹಿತರಿಗೋಸ್ಕರ ಮಾಡ್ತಿರೋ ಸಿನಿಮಾ ಇರೋದ್ರಿಂದ ನಾನು ಸ್ನೇಹಿತರಿಗೋಸ್ಕರನೇ ಬಂದಿರೋದು. ಯಾಕೆ ನನ್ನ ಸ್ನೇಹಿತ ಒಬ್ಬ ಇದ್ರಲ್ಲಿ ಆ್ಯಕ್ಟ್ ಮಾಡ್ತಿದ್ದಾನೆ. ಅವನ ಸ್ನೇಹಿತ ಪ್ಲಸ್ ಕೋ ಡೈರೆಕ್ಟ್ರು ಪ್ಲಸ್ ಎಲ್ಲ ಆಲ್ಮೋಸ್ಟ್ ನಮ್ಮ ಸಿನಿಮಾದಲ್ಲಿ ತುಂಬ ವಿಷಯಗಳನ್ನ ಹ್ಯಾಂಡಲ್ ಮಾಡುವಂಥ ಒಬ್ಬ ಹುಡುಗ ಅಮೋಘ ವರ್ಷ ಅಂತ. ಸೊ ನನಗೆ ಆಲ್ಮೋಸ್ಟ್ ಒಂದು 12 ವರ್ಷದಿಂದ ಪರಿಚಯ. ಕೋ ಡೈರೆಕ್ಟರ್ಗೂ ಕೆಲಸ ಮಾಡಿದ್ದಾನೆ, ಆ್ಯಕ್ಟು ಮಾಡಿದ್ದಾನೆ. ಸೊ ಅವನು ಈ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾನೆ ಅಂತ ಕೇಳಿದಾಗ ತುಂಬ ಖುಷಿ ಆಯಿತು. ಸೊ ಆವಾಗ ಗೋಸ್ಟ್ ಶೂಟಿಂಗ್ ನಡೆಯೋ ಟೈಮಲ್ಲಿ ನಾವು ಆ ತುಣುಕುಗಳನ್ನು ನೋಡಿದ್ವಿ. ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ಏನೋ ಹೊಸದಾಗಿದೆಯಲ್ಲ, ಹೊಸ ಥರದ ವಿಜುವಲ್ಸ್ ಅಥವಾ ಹೊಸ ಥರದ ಒಂದು ಬೇರೆ ರೀತಿ ಪ್ರೆಸೆಂಟೇಷನ್ ಅಂತ ಅನ್ನಿಸ್ತು. ತುಂಬ ಯಾವಾಗ ಸಿನಿಮಾ ತೋರಿಸ್ತೀರ ಅಂತ ನಾನು ಅವಾಗಲೇ ಕೇಳಿದ್ದೆ ಅವ್ರನ್ನ, ಯಾವಾಗ ತುಂಬ ಚೆನ್ನಾಗಿದೆ, ಯಾವಾಗ ತೋರಿಸ್ತೀರ ಸಿನಿಮಾ, ಇನ್ನೂ ನಡೀತಾ ಇದೆ ಸರ್ ಅಂತ ಹೇಳಿದರು. ಸೊ ಇವಾಗ ಕಾಲ ಕೂಡಿ ಬಂದಿದೆ. ಸೊ ಒಳ್ಳೇದಾಗಲಿ. ನಾನು ಎಲ್ಲ ನಿರ್ದೇಶಕರ ಹತ್ರನೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಂದೇ, ನಾವು ಸಿನಿಮಾ ಬೇಗ ಮಾಡ್ಬಿಡ್ತೀವಿ. ಅಂದರೆ ಸಿನಿಮಾ ಇವಾಗ ಮಾಡೋದು ಈಸಿ, ಬಟ್ ತಲುಪಿಸೋದೇ ಕಷ್ಟ ಇವತ್ತು. ಸೊ ಯಾವಾಗಲೂ ಅಷ್ಟೇ ಪಬ್ಲಿಸಿಟಿಗೂ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಕೊಡಿ ಅಥವಾ ಫೋಕಸ್ ಕೊಡಿ. ಯಾಕೆಂದರೆ ಇವತ್ತು ನಾವು ಸಿನಿಮಾ ಮಾಡೋದು ಎಷ್ಟು ಮುಖ್ಯನೋ ಪಬ್ಲಿಸಿಟಿ ಮಾಡೋದು ಅಷ್ಟೇ ಮುಖ್ಯ, ರೀಚ್ ಮಾಡಿಸೋದು ಅಷ್ಟೇ ಮುಖ್ಯ. ಸೊ ಅದಕ್ಕೆ ಏನು ಮಾಡ್ತಿರೋ ಮಾಡಿ, ಅದು ಯಾವ್ಯಾವ ಥರದ ಡಿಫ್ರೆಂಟಾಗಿ ಪಬ್ಲಿಸಿಟಿ ಮಾಡ್ಬೋದು ಯೋಚನೆ ಮಾಡಿ ಹೆಂಗೆ ಮಾಡ್ಬೋದು ಅಂತ. ಯಾಕೆಂದ್ರೆ ರೀಚ್ ಮಾಡಿಸೋದೇ, ಯಾಕೆಂದರೆ ಸಿನಿಮಾ ಮಾಡೋದು ದೊಡ್ಡ ವಿಷಯ ಅಲ್ಲ, ಇವತ್ತು ರೀಚ್ ಮಾಡಿಸೋದೇ ತುಂಬ ದೊಡ್ಡ ವಿಷಯ. ಸೊ ಅದಕ್ಕೆ ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡಿ. ಐ ಥಿಂಕ್ ಇವಾಗಲೇ ಪ್ಲ್ಯಾನ್ ಮಾಡಿರ್ತೀರ ಅಂದ್ಕೊಂಡಿದ್ದೀನಿ. ಸೊ ಗುಡ್ ಲಕ್, ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ ಎಲ್ರಿಗೂ. ಥ್ಯಾಂಕ್ ಯು ಸೊ ಮಚ್. ಓಕೆ, ಟ್ರೈಲರ್ ಲಾಂಚ್. ಒಂದು ಸಣ್ಣ ನಗು ಇತ್ತು ಮುಖದ ಮೇಲೆ. ಸೊ ಹೇಗೆ ಅನ್ನಿಸ್ತು ತಮಗೆ ಟ್ರೈಲರ್? ಎಲ್ಲರಿಗೂ ನಮಸ್ಕಾರ. ನನ್ನ ಸ್ನೇಹಿತರಿಗೆ, ಮಾಧ್ಯಮ ಮಿತ್ರರಿಗೆ, ತಂಡದವರಿಗೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಆ್ಯಕ್ಚುಲಿ ಈ ಸಿನಿಮಾ ಬಗ್ಗೆ ನಾನು ಹೆಚ್ಚಿಗೆಯನ್ನು ಮಾತಾಡೋಕ್ಕೆ ಆಗಲ್ಲ, ಯಾಕಂದರೆ ಇದು ನಮ್ಮದೇ ತಂಡ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮದೇ ಕೋರ್ ತಂಡ. ಆಲ್ ಆರ್ ಮೈ ಬ್ರದರ್ಸ್ ಆ್ಯಂಡ್ ಇಟ್ಸ್ ಅ ವಂಡರ್ಫುಲ್ ಟೀಮ್. ಅವ್ರ ಜೊತೆ ಸಿಕ್ಕಾಪಟ್ಟೆ ಕೆಲಸಗಳು ಮಾಡಿದ್ದೀನಿ ನಾನು. ಇತ್ತೀಚೆಗೆ ಕೋಲ್ಕತ್ತಾ ಫಿಲ್ಮ್ ಫೆಸ್ಟಿವಲಲ್ಲಿ ನನಗೊಂದು ಬೆಸ್ಟ್ ಇಂಡಿಯನ್ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಅಂತ ಒಂದು ಅವಾರ್ಡ್ ಬಂತು. ಅನುಪಮ ಗೌಡ, ಬಿ ಸುರೇಶ್ ಅವ್ರು ಮಾಡಿದ್ದು ವಜಾ ಅಂತ. ಅದರ ಆರ್ಟ್ ಡೈರೆಕ್ಷನ್ನು ರತನ್ ಮತ್ತು ಕೃತಿನೇ ಮಾಡಿದ್ದು. ಸೊ ಎವ್ರಿ ಫ್ರೇಮ್ ಆ ಸಿನಿಮಾನಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅದಕ್ಕೆ ಕಂಪ್ಲೀಟ್ ಶ್ರೇಯ ಅವ್ರಿಗೆ ಹೋಗ್ಬೇಕು. ಸೊ ಹೀಸ್ ಲೈಕ್ ಎ ಬ್ಯಾಕ್ ಬೋನ್. ಜೋರಾಗಿ ತಪಾಳೆ ಚಟಿ ಅವ್ರಿಗೆ, ಹಿ ಡಿಸರ್ವ್ ಇಟ್. ಆ್ಯಂಡ್ ನಂದು ಯಾವುದೇ ಪ್ರಾಜೆಕ್ಟ್ ಬಂದ್ರೂ ಫಸ್ಟ್ ಕಾಲ್ ಹೋಗೋದೇ ರತನ್ಗೆ. ಸೊ ಫಸ್ಟು ನಾನು ಯಾವುದೇ ಟೆಕ್ನಿಷಿಯನ್ನ ನಾನು ಮಾತಾಡ್ತೀನಿ ಅಂದ್ರೂ ಅದು ರತನ್ಗೆ. ಅವರು ಕೇವಲ ಒಂದು ನಿರ್ದೇಶಕರಲ್ಲ, ಅತ್ಯುನ್ನತವಾದ ನಮ್ಮ ಇಂಡಸ್ಟ್ರಿ ಕಂಡಿರುವಂಥ ಒಂದು ಬ್ಯೂಟಿಫುಲ್ ಪ್ರೊಡಕ್ಷನ್ ಡಿಸೈನರ್ ಅವರು. ಅವರು ಒಂದು ಲೆನ್ಸ್ ಮೂಲಕ ಯಾವ ರೀತಿ ಯಾವ ಫ್ರೇಮ್ನ ನೋಡ್ತಾರೆ ಅದನ್ನು ಭಾಳ ಕಡಿಮೆ ಜನಗಳು ನೋಡೋದು. ಅಷ್ಟೇ ಅಲ್ಲದೆ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಇವಾಗ ನನಗೆ ಬರ್ತಾ ಇರೋಂಥ ಸಿನಿಮಾ ಬಿಳಿ ಚುಕ್ಕಿ ಹಳ್ಳಿ ಅಕ್ಕಿ, ಒಂದು ತೊನ್ನಿನ ಬಗ್ಗೆ ಮಾಡ್ತಾ ಇದ್ದೀವಿ. ಆ ಸಿನಿಮಾದ ನನ್ನ ಬ್ಯಾಕ್ ಬೋನಾಗಿ ನಿಂತಿದ್ದೆ ರತನ್ ಮತ್ತು ಕೃತಿ ಅವರು. ಅದನ್ನು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಯಾಕಂದರೆ ನಮಗಿದ್ದಂಥ ಬಜೆಟ್ಗೆ ಬಂದಿರೋಂಥ ಬ್ಯೂಟಿ ಆಫ್ ಫ್ರೇಮ್ಸ್ಗೆ ಅವ್ರು ಕೆಲಸ ಮಾಡಿರೋದಕ್ಕೆ ನಾನು ಎಷ್ಟು ಕೃತಜ್ಞತನಾದ್ರೂ ಕಡಿಮೆನೆ. ಅದೇ ರೀತಿ ಮಹೇಂದ್ರ ಗೌಡ ಕೂಡ ನಮ್ಮ ಫಿಲ್ಮಲ್ಲೂ ಒಂದು ಸಾಂಗ್ ಇದೆ. ಆ ಸಾಂಗ್ನ ತುಂಬ ಚೆನ್ನಾಗಿ ಬರೆದಂಥ ಏಕೈಕ ವ್ಯಕ್ತಿ. ಯಾಕೆ ಏಕೈಕ ವ್ಯಕ್ತಿ ಹೇಳ್ತೀನಿ ಅಂದರೆ 3 ಜನ ಲಿರಿಸಿಸ್ಟ್ ಕೂಡ ಸರ್ ಇದು ಮೀಟ್ರ್ ಕೂರ್ತಿಲ್ಲ, ನಮಗೆ ಬರೆಯೋಕ್ಕಾಗಲ್ಲ ಅಂತ ಆನೆಸ್ಟಾಗಿ ಹೇಳಿದ್ರು. ಅದನ್ನು ಒಂದೇ ಟೇಕಲ್ಲಿ ಬರೆದಂಥ ಏಕೈಕ ವ್ಯಕ್ತಿ ಮಹೇಂದ್ರ ಗೌಡ. ಆ್ಯಂಡ್ ಒಂದು ಲೈನ್ ಕೂಡ ನಾನು ಚೇಂಜ್ ಮಾಡಿಸಿಲ್ಲ ಅದರಲ್ಲಿ, ಅವ್ರ ಮುಂದೆನೇ ಹೇಳ್ತೀನಿ. ನಾವು ಕಮಿಂಗ್ ಬ್ಯಾಕ್ ಟು ದಿಸ್ ಫಿಲಮ್. ಈ ಫಿಲ್ಮ್ದು ಫುಟೇಜಸ್ ಲಾಂಗ್ ಬ್ಯಾಕೇ ರತನ್ ತುಂಬ ವರ್ಷಗಳಿಂದನೇ ನಾನು ತೋರಿಸಿದ್ದಾರೆ ಅದನ್ನು. ಇದ್ರ ಕತೆ ಕೂಡ ನನಗೆ ಒಂದು ಚಿಕ್ಕದಾಗಿ ಗೊತ್ತಿದೆ. ಸೊ ನಾವೆಲ್ಲರೂ ಇಲ್ಲಿ ಕೂತಿರೋರೆಲ್ಲರೂ ಸ್ಪೆಷಲಿ ಕಾಂಟೆಂಟ್ ಫಿಲ್ಮ್ ಮೇಕರ್ಸೇ, ಹೊಸ ಪ್ರತಿಭೆಗಳ ಜೊತೆ ತುಂಬ ಪ್ರಯೋಗ ಮಾಡೋ ಅಂಥವ್ರು ನಾವು ಕೂಡ. ಸೊ ಇವತ್ತು ಶ್ರೀನಿನೂ ಹೇಳಿದ್ರು ಸ್ನೇಹಿತರಿಗೋಸ್ಕರ ಸ್ನೇಹಿತರಾಗಿ ಬಂದಿದ್ದೀವಿ. ಇದು ಸ್ನೇಹಿತರಿಗೋಸ್ಕರ ಸ್ನೇಹಿತರಿಂದ ನನ್ನ ಸಹೋದರನಿಗೋಸ್ಕರ ಸಹೋದರನಾಗಿ ಬಂದಿದ್ದೀನಿ ನಾನು ಈ ಫಿಲ್ಮ್ಗೆ. ಸೊ ಥ್ಯಾಂಕ್ ಯು ಸೋ ಮಚ್ ರತನ್ ನಮ್ಮನ್ನು ಕರೆದಿದ್ದಕ್ಕೆ. ಯಾಕಂದ್ರೆ ಒಂದ್ಸರಿ ನಮ್ಗೆ ಮುಜುಗರ ಆಗುತ್ತೆ, ನಮ್ಮನ್ನ ಸ್ಟೇಜ್ ಮೇಲೆ ಕರೆದು ಮಾತಾಡೋಕೆ ಹೇಳ್ತಾರೆ, ಬಟ್ ಆ್ಯಕ್ಚುಲ್ ಸೆಲೆಬ್ರಿಟೀಸ್ ಅವ್ರುಗಳು ಚೆನ್ನಾಗಿ ಫಿಲ್ಮ್ ಮಾಡಿರೋದಕ್ಕೆ ನಾವು ಬಂದಿಲ್ಲೇನೋ 2 ಮಾತು ಹೇಳ್ಬಿಡ್ತೀವಿ ಅಷ್ಟೇ. ಅವ್ರು ಹಾಕಿರೋ ಎಫರ್ಟು, ಆ ಜರ್ನಿ, ಆ 4-5 ವರ್ಷದ ಶ್ರಮ ಪರದೆ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಆ್ಯಂಡ್ ಮಕ್ಕಳುಗಳ ಜೊತೆ ಮಾಡೋದಷ್ಟು ಸುಲಭ ಅಲ್ಲ. ಯಾಕಂದರೆ ಆ ಸೂಕ್ಷ್ಮತೆ ತುಂಬ ಚೆನ್ನಾಗಿ ನಾವು ಉಳಿಸ್ಕೋಬೇಕಾಗುತ್ತೆ. ಆ್ಯಂಡ್ ಅವ್ರಿಗೆ ಹೇಳ್ಕೊಟ್ಟು ಮಾಡಿಸೋ ಅನ್ನೋದು ಕೂಡ ಪರದೆ ಮೇಲೆ ಸ್ವಲ್ಪ ಆ ಕಡೆ ಆಯಿತು ಅಂದರೆ ಹೆಚ್ಚಾಗಿ ಕಾಣಿಸುತ್ತೆ,
ಸ್ವಲ್ಪ ಈ ಕಡೆ ಆಯ್ತು ಅಂದ್ರೆ ತುಂಬಾ ಕಡಿಮೆ ಕಾಣಿಸ್ಬಿಡುತ್ತೆ. ಅದನ್ನ ತುಂಬಾ ಸೂಕ್ಷ್ಮವಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡಿಸ್ಬೇಕು ಅಂತ ಹೇಳಿದ್ರೆ ಒಂದು ಒಳ್ಳೆ ನಿರ್ದೇಶಕರು ಬೇಕು. ಅಂಡ್ ಅವ್ರು ಡೈರೆಕ್ಷನ್ ಮಾಡ್ತಾರೆ ಅಂದ್ರೆ ನಮಗೂ ಸ್ವಲ್ಪ ಭಯ ಆಗುತ್ತೆ, ನಮ್ಮ ಕೆಲಸ ಎಲ್ಲ ಅವ್ರು ಕಿತ್ಕೊಬಿಡ್ತಾರೆ ಇವಾಗ ಒಳ್ಳೆ ಫಿಲ್ಮ್ಗಳು ಮಾಡ್ಬಿಟ್ಟು. ಸೊ ದಿಸ್ ಸಿನಿಮಾ ಈಸ್ ಗೋಯಿಂಗ್ ಟು ಮೇಕ್ ಡೆಫಿನೆಟ್ಲಿ ಗ್ರೇಟ್ ನೇಮ್ ಅಂತ ಹೇಳಿ ಅವ್ರಿಗೆ ಆಶಿಸ್ತಾ ಒಳ್ಳೇದಾಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ಅಂಡ್ ಮಾಧ್ಯಮ ಮಿತ್ರರು ನಾನು ಕೇಳ್ಕೊಳ್ಳೋದು ಇಷ್ಟ, ಯಾವಾಗಲೂ ಈ ತರ ಸಿನಿಮಾಗಳನ್ನ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಎಸ್ಪೆಷಲಿ ನಮ್ಮ ಸಿನಿಮಾ ಅಂತೂ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ದೇ ಹ್ಯಾವ್ ಬಿನ್ ವೆರಿ ಕೈಂಡ್. ಬಟ್ ಈ ತರ ಸಿನಿಮಾನ ಇನ್ನೂ ಸ್ವಲ್ಪ ಎತ್ತಿ ಹಿಡಿಬೇಕು ಅಂತ ನಾನು ಕೇಳಕ್ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಹೇಶ್ ಗೌಡ್ರೆ. ಬಂದಿದೆ. ಸೊ ವಿಶೇಷ ಅಂದ್ರೆ ನಮ್ಮ ಸೀಸ್ ಕಡ್ಡಿ ಅವರಿಗೆ ಇದು ಮೊದಲ ಪ್ರೆಸ್ ಮೀಟ್ ಹೌದಲ್ಲ. ಸೊ ಹಾಗಾಗಿ ಹೊಸಬ್ರು ಮೊದಲ ಪ್ರೆಸ್ ಮೀಟ್, ನಿಮ್ ದೋಣಿ ಹಿಂದೆ ಬರ್ತಿದವರು, ಹೇಗೆ ಅನಿಸ್ತು ಟ್ರೇಲರ್ ನೋಡಿದ್ದು? ಬಂದಂತ ಮಾಧ್ಯಮ ಮಿತ್ರವ್ರಿಗೆ ಎಲ್ರಿಗೂ ನಾನು ನಮಸ್ಕಾರ. ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ಮೀಡಿಯಾದವ್ರಿಗೆ ಎಲ್ರಿಗೂ, ಯಾಕಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಸೊ ಫಸ್ಟ್ ಆಫ್ ಆಲ್ ತುಂಬಾ ಪ್ರಾಮಿಸಿಂಗ್ ಆಗಿದೆ ಟ್ರೈಲರು. ಸೊ ಏನೋ ಒಂಥರ ಬೇರೆ ವಿಷಯ ಹೇಳಕ್ ಹೋಗ್ತಾ ಇದೆ. ಸೊ ಇದಕ್ಕೆ ಪಪ್ಪಿ ಸ್ಟಾರ್ಟ್ ಆಗೋಕೆ ಮುಂಚೆ ಮಹೇಶ್ ಗೌಡ್ರು ನನ್ನ ಆತ್ಮೀಯ ಫ್ರೆಂಡ್, ನಮ್ಮೂರವರು ಬೇರೆ. ಸೊ ಅವ್ರು ಸಿಕ್ಕಾಗ ಒಂದು ಟ್ಯೂನ್ ಕೇಳಿಸಿದ್ರು, ಬೀಸುವ ಗಾಳಿಗೆ ಭೇದವು ಎಲ್ಲಿದೆ ಅಂತ. ನಾನು ಅವತ್ತೇ ಹೇಳಿದೆ ಇದು ಸೂಪರ್ ಹಿಟ್ ಆಗಿದೆ ಮಹೇಂದ್ರ ಗೌಡ್ರು. ಸೊ ಹೌದು, ಅದು ನನಗೆ ತುಂಬಾ ಈಗಲೂ ಕಾಡ್ತಾ ಇದೆ. ಆ ಸಾಂಗ್ ತುಂಬಾ ಟ್ಯೂನು, ಕ್ಯಾಚ್, ಪಿಕ್ಚರೈಸೇಷನ್ ಎಲ್ಲ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು. ಬ್ರದರ್ ತುಂಬಾ ಚೆನ್ನಾಗಿ ಬರ್ದಿದ್ರು, ಅದ್ಭುತ ಲೈನ್. ಸೊ ಫಸ್ಟ್ ಆಫ್ ಆಲ್ ಈ ಸಿನಿಮಾ ಗೆಲ್ಲುತ್ತಂತ ನಾನು ಪ್ರಾಮಿಸ್ ಕೊಡ್ತಾ ಇದ್ದೇನೆ. ಯಾಕಂತಂದ್ರೆ ಫಸ್ಟ್ ಆಫ್ ಆಲ್ ಫ್ರೆಂಡ್ಸ್ ಎಲ್ಲ ಸೇರಿ ಮಾಡಿರ್ತಕ್ಕಂತ ಫಿಲಂ ಇದು. ಮಸ್ಟ್ ಶೂಟ್ ಗೆಲ್ಲೇಬೇಕು, ಯಾಕಂದ್ರೆ ಪಪ್ಪಿ ಮಾಡಿರದೆ ನಾವು ಫ್ರೆಂಡ್ಸ್ ಸೇರಿ ಮಾಡಿರೋ ಸಿನಿಮಾ. ಅದು ಗೆದ್ದಿದೆ ಅಂದ್ರೆ ಡೆಫಿನೆಟ್ ಇಂಥ ಸಿನಿಮಾ ಗೆಲ್ಲೇಬೇಕು. ಯಾಕಂದ್ರೆ ಆ ಒಂದು ಫ್ರೆಂಡ್ಶಿಪ್ ಇರ್ತಾರಲ್ಲ, ಅವ್ರು ಎಷ್ಟು ಸ್ಟ್ರಗಲ್ ಪಟ್ಟು ಸಿನಿಮಾ ಮಾಡಿರ್ತಾರೆ ಅಂತ ನನಗೆ ಗೊತ್ತಿರುತ್ತೆ. ಸೊ ಹಂಗಾಗಿ ಆ ಜೊತೆಗೆ ಮಕ್ಕಳನ್ನ ಇಟ್ಕೊಂಡು ಸಿನಿಮಾ ಮಾಡೋದು ಕಷ್ಟ ನನಗೆ ಗೊತ್ತಿದೆ. ಸೊ ದೊಡ್ಡ ಆಕ್ಟರ್ನ ಇಟ್ಕೊಂಡು ಮಾಡ್ಬೋದು, ಇಲ್ಲ ಕೋಪ ಮಾಡ್ಕೊಂಡು ಹೋಗಿ ನೆಕ್ಸ್ಟ್ ಇನ್ನೊಂದು ಡೇ ಬಂದು ಶೂಟ್ ಮಾಡ್ಬೋದು. ಬಟ್ ಮಕ್ಕಳಲ್ಲ, ಆ ಮಕ್ಕಳು ಮನಸ್ಸು ಇಟ್ಕೊಂಡು ಸಿನಿಮಾ ಮಾಡೋದು ತುಂಬಾ ಅಂದ್ರೆ ತುಂಬಾ ಕಷ್ಟ. ಸೊ ಆ ಒಂದು ವಿಷಯದಲ್ಲಿ ಆ ತಂಡ ಎಲ್ಲ ಗೆದ್ದಿದೆ ಅಂತ ನಾನು ಹೇಳ್ತೀನಿ. ದಯವಿಟ್ಟು ಮಾಧ್ಯಮ ಮಿತ್ರರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಇವತ್ತೇನಾದ್ರೂ ಒಂದು ಪಪ್ಪಿ ಈ ಮಟ್ಟಕ್ಕೆ ಹೋಗಿದೆ ಕಾರಣ ಅಂದ್ರೆ ಅದು ನಿಮ್ಮಿಂದ, ನೀವಿಲ್ಲ ಏನೂ ಆಗಲ್ಲ. ಯಾಕಂದ್ರೆ ಎಷ್ಟು ಎಫರ್ಟ್ ಆಗಿ ಆ ಸಿನಿಮಾದ ಪ್ರಮೋಷನ್ ಮಾಡಿದ್ರಂತ ನನಗೆ ಗೊತ್ತು. ಸೊ ನಾ ಯಾವತ್ತೂ ಋಣಿಯಾಗಿರ್ತೀನಿ. ಅದೇ ತರ ಈ ತರ ಸಿನಿಮಾಗಳು ಗೆಲ್ಬೇಕಂದ್ರೆ ನಿಮ್ಮ ಸಹಕಾರ, ನಿಮ್ಮ ಪ್ರೋತ್ಸಾಹ ತುಂಬಾ ಮುಖ್ಯ ಆಗುತ್ತೆ. ದಯವಿಟ್ಟು ಇಂಥ ಸಿನಿಮಾಕ್ಕೆ ದಯವಿಟ್ಟು ನಿಮ್ಮ ಪ್ರೋತ್ಸಾಹ ಕೊಡಿ ಅಂತ ನಿಮ್ಮಲ್ಲಿ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಡೈರೆಕ್ಟರ್.